ಮೇಡಮ್ ನಮಸ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ದಾರೆ. ನನ್ನ ಹೆಸರು ಪ್ರಕಾಶ್. ಹಲೋ, ನನ್ನ ಹೆಸರು ಚಂಪಕ ಚಂದ್ರು ಅಂತ. ನಾನು ಕೆಪಿಸಿಸಿ ಸದಸ್ಯರು. ನಾನು ಬೀರೇಶ್ವರ ನಗರದ ಆಕಾಂಕ್ಷಿಯಾಗಿ ಬಂದಿದ್ದೇನೆ. ಮತ್ತೆ ಅಪ್ಲಿಕೇಶನ್ ಈಗ ತಗೊಂಡಿದ್ದೇನೆ. ಕಳೆದ ಬಾರಿನೂ ಇದು ಕಾರ್ಪೊರೇಷನ್ ಎಲೆಕ್ಷನ್ಸ್ಗೆ ಸ್ಪರ್ಧೆ ಮಾಡಿದ್ದೆ ನಾನು. ಅವಾಗ ಕೋಣನಕುಂಟೆ ವಾರ್ಡ್ 195 ಆಗಿತ್ತು. ಈಗ ಗ್ರೇಟರ್ ಬೆಂಗಳೂರು ಆದ್ಮೇಲೆ ಬೈಫರ್ಕೇಶನ್ ಆದ್ಮೇಲೆ 4 ವಾರ್ಡ್ ಆಗಿದೆ. ಈಗ ಅದರಲ್ಲಿ ನಾವು ಬೀರೇಶ್ವರ ನಗರ ಅಂತ ಚೂಸ್ ಮಾಡ್ಕೊಂಡಿದ್ದೇವೆ. ನೋಡೋಣ. ಮೇಡಮ್, ಕಳೆದ ಬಾರಿಗೂ ಈ ಸರಿಗೂ ಯಾವ ತರ ಸೀಟ್ ಇದೆ ಮೇಡಮ್ ನಿಮಗೆ? ಬಹಳ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಗೆ. ಯಾಕಂದ್ರೆ ನಾವೇನು ಕಳೆದ ಬಾರಿ ಒಂದು 1200 ವೋಟ್ಸ್ ಇಂದ ನಾವು ಡಿಫೀಟ್ ಆಗಿದ್ರು. ಒಳಗೆ ನಾವೇನು ಸೋತಿದೀವಿ ಅಂತ ಕೂತಿರ್ಲಿಲ್ಲ. ನಮ್ಮ ಅದು ಕ್ಷೇತ್ರದ ವಯಸ್ಸಿನಲ್ಲಿ ಎಲ್ಲಾ ಸ್ಪರ್ಧೆಗಳಲ್ಲೂ ಮತ್ತೆ ಏನೇ ಕಾರ್ಯಕ್ರಮಗಳಲ್ಲೂ ಮತ್ತೆ ಜನಗಳ ಜೊತೆ ಬೆರೆಯೋದಾಗ್ಲಿ ಮತ್ತೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಮತ್ತೆ ಅವ್ರ ಜೊತೆ ಒಂದಾಗಿ ಬಂದಿದ್ವಿ. ಸೊ 10 ವರ್ಷ ಆದ್ರೂ ಜನ ನಮ್ಮನ್ನು ಈಗ್ಲೂ ಆಗ್ಲೇ ಮೆಚ್ಕೊಂಡಿದ್ದಾರೆ. ಮತ್ತೆ ಅವರೇ ಆಕಾಂಕ್ಷೆಯಿಂದ ನೀವೇ ನಿಂತ್ಕೋಬೇಕು, ಅಣ್ಣ ಆಗ್ಲಿ ನೀವಾಗ್ಲಿ ನಿಂತ್ಕೋಬೇಕು ಅಂತ ಅವರೇ ನಮ್ಗೆ ಸ್ಫೂರ್ತಿ ಕೊಟ್ಟಿದ್ದು. ಅದೊಂದು ಉದ್ದೇಶದಿಂದ ಬೇಡ ಅಂತ ಅಂದ್ರೂ ಅವರು ಹೇಳಿದ್ದಾರೆ ಅನ್ನೋದಕ್ಕೋಸ್ಕರ ಸ್ಪರ್ಧೆ ಮಾಡೋಣ ಅಂತ ಬಂದಿದ್ದೀವಿ. ಯಾವುದೇ ಒಂದು ಪಕ್ಷ ಆಗಲಿ ಅವ್ರ ಸಿದ್ಧಾಂತಗಳು, ಅವ್ರ ಡಿಸಿಪ್ಲಿನ್, ಅವ್ರ ಶಿಸ್ತಿನ ಪ್ರಕಾರ ಆ ಪಕ್ಷ ನಡೆಸ್ಕೊಂಡು ಹೋಗ್ತಾರೆ. ಈಗ ಏನಿದೆ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೆಲ್ಲ ಒಂದು ಎಫರ್ಟ್ ಹಾಕಿ ಬಹಳ ಶ್ರಮ ಪಟ್ಟು ಒಂದು 5 ಗ್ಯಾರಂಟಿ ಸಕ್ಸಸ್ ಕಾಣಿಸ್ತಾ ಇದ್ದಾರೆ. ಪ್ರತಿಯೊಂದು ಹೆಣ್ಮಕ್ಳು 2,000 ಕೊಡೋದಾಗ್ಲಿ, ವಿದ್ಯಾರ್ಥಿಗಳು ಕೊಡೋದಾಗ್ಲಿ, ರೈತರಿಗೆ ಹೆಲ್ಪ್ ಮಾಡೋದಾಗ್ಲಿ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಆ ಒಂದು ಪ್ಲಸ್ ಪಾಯಿಂಟ್ ತಮ್ಗೆ ಏನಾದ್ರು ಆಗುತ್ತೆ ಏನಾದ್ರು? ಬಹಳ ಇಷ್ಟ ಆಗುತ್ತೆ ಸರ್. ಕಳೆದ ಬಾರಿ ನಾವು MP ಡಿ ಕೆ ಸಾಹೇಬ್ರದ್ದು ಎಲೆಕ್ಷನ್ಸ್ 3 ಸತಿ ಮತ್ತೆ MLA ಎಲೆಕ್ಷನ್ಸ್ 3 ಸತಿ 2 ಸತಿ ನಡೆದಿದ್ದಾಗುನು ನಾವೆಲ್ಲ ಹೋದ್ರು ಈ ಗ್ಯಾರಂಟಿಗಳ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಜನಗಳು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅದು ಒಂದು ನಮ್ಗೆ ಪ್ಲಸ್ ಪಾಯಿಂಟ್ ಆಗತ್ತೆ. ಅದಂತೂ ನಮ್ಗೇನು ಮೋಸ ಆಗೋದಿಲ್ಲ. ಯಾಕಂದ್ರೆ ಎಲ್ಲಾ ತಗೊಂಡಿರೋ ಫಲಾನುಭವಿಗಳು ನಮ್ಮ ಹತ್ರ ಮಾತಾಡಿದ್ದಾರೆ ಮತ್ತೆ ಅದಕ್ಕೆ ಬರ್ತಿದೆ ಅಂತಾನು ನಮ್ಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ಅದು ಒಂದು ನಮ್ಗೆ ಪ್ಲಸ್ ಪಾಯಿಂಟ್ ಆಗತ್ತೆ ಸರ್. ಬಹಳ ಖುಷಿ ಆಗುತ್ತೆ ಸರ್. ಹೆಣ್ಮಕ್ಳು ಎಲ್ಲಾದ್ರಲ್ಲೂ ಸ್ಪರ್ಧೆಯಲ್ಲಿ ಇರ್ಬೇಕು, ಎಲ್ಲಾದ್ರಲ್ಲೂ ಮುಂಚೂಣಿಯಲ್ಲಿ ಇರ್ಬೇಕು. ಅದು ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಮಾನ್ಯ CM ಸಿದ್ದರಾಮಯ್ಯ ಸರ್ ಹಾಗೂ ಮತ್ತೆ ನಮ್ಮ DK ಸಾಹೇಬ್ರು ಶಿವಕುಮಾರ್ ಸಾಹೇಬ್ರಿಗೂ ಧನ್ಯವಾದಗಳು ಹೇಳ್ತೀವಿ ಸರ್, ಅವಕಾಶ ಮಾಡಿಕೊಟ್ಟಿದ್ವಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಪೊರೇಟ್ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಾರೆ. ಈ ಸರಿ ಸ್ಪರ್ಧೆ ಮಾಡಿದ್ರೆ ಬಹಳಷ್ಟು ಕೆಲವೊಂದಷ್ಟು ಅಂತರದಿಂದ ಏನೋ ಸ್ವಲ್ಪ ಇದಾಗಿದೆ. ಈ ಸರಿ ಬಹಳ ಹೋಪ್ ಇದೆ. ನಮಸ್ತೆ, ನಾವು ವನಿತಾ ಹೆರಳೆಯಿಂದ. ನಮ್ಮ ಊರು ನಮ್ಮ ವಾರ್ಡ್ ಆಗಿದೆ. ಇವಾಗ ನಮ್ಮ ಮೇಡಮ್ ಸ್ಪರ್ಧೆ ಮಾಡಿ ಗೆಲ್ಬೇಕಂತ ನಮ್ದು ಆಸೆ ತುಂಬಾ ಬಹುದಿನಗಳದ್ದು. 5 ವರ್ಷದಿಂದ ಮತ್ತೆ ಸತತವಾಗಿ ನಾವು ಪ್ರಯತ್ನ ಪಡ್ತಾ ಇದ್ವಿ. ನಮ್ಮವರನ್ನೇ ತರಬೇಕು. ನಮ್ಮ ವಾರ್ಡ್ ನಮ್ಮ ಊರಲ್ವಾ, ಇವಾಗ ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಈಗ ಸಮಾನತೆ ಬಂತು. ಒಂದು ಮಿಡಲ್ ಕ್ಲಾಸ್ ಮತ್ತೆ ಅಪ್ಪರ್ ಕ್ಲಾಸ್ ಮತ್ತೆ ಲೋವರ್ ಕ್ಲಾಸ್ ಅಂತಿದೆ. ಇವಾಗ ಅಪ್ಪರ್ ಕ್ಲಾಸ್ನವರು ಇದನ್ನ ತಗೊಳ್ತಾರೆ, ಕರೆಂಟ್ ಇದು ಗ್ಯಾರಂಟಿ ಇದು. ಲೋವರ್ ಕ್ಲಾಸ್ನವರು 2000 ರುಪೀಸ್ ರೇಷನ್ ಎಲ್ಲ ತಗೊಳ್ತಿದ್ದಾರೆ. ನಿಜವಾಗಿ ಜನರಿಗೆ ಬೇರೆ ಎಲ್ಲ ಹೋಗುವ ಅಮೌಂಟ್ ಜನರಿಗೆ ಸಂದಾಯ ಆಗ್ತಿದೆ ಅಂತ ತುಂಬಾ ಖುಷಿ ಆಗ್ತಿದೆ. ಇದೊಂದು ಸೈಂಟಿಫಿಕ್ ಆಗಿ ಟೆಕ್ನಿಕಲ್ ಆಗಿ ನೀಟಾಗಿ ಮಾಡಿದ್ರೆ ಬ್ಯಾಲೆನ್ಸ್ಡ್ ಅಂತ ಹೇಳ್ತೀವಿ ನಾವು. ಸರ್ಕಾರದ ಯೋಜನೆ ಅನ್ನೋದು ಬ್ಯಾಲೆನ್ಸ್ಡ್ ಆಗಿದೆ ಅಂತ. ಬೆಸ್ಟ್ ಆಫ್ ಲಕ್ ಮೇಡಮ್. ಸಂಪಾ ಮೇಡಮ್ ಆದಷ್ಟು ಬೇಗ ನಮ್ಮ ವಾರ್ಡ್ಗೆ ಕಾರ್ಪೊರೇಟರ್ ಆಗಿ ಬಂದ್ಬಿಟ್ಟು ಇನ್ನಷ್ಟು ಡೆವಲಪ್ಮೆಂಟ್ ಮಾಡಿ ನಮ್ಮ ಏನು ಹಿತಾಸಕ್ತಿ ಇದೆಯೋ ಅಥವಾ ನಮ್ಮ ಏನ್ ಕನಸುಗಳಿದೆಯೋ ಅದು ಈಡೇರಿಸಿ ಲೇಡೀಸ್ ಆಗಿ ಬಂದ್ಬಿಟ್ಟು ಲೇಡೀಸಿಗೆ ಜಾಸ್ತಿ ಬೆನಿಫಿಟ್ ಕೊಡಿಸಿ. ಥ್ಯಾಂಕ್ ಯು.